ಇನ್ನು ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಬಿಗುವಿನ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಪರಿಸ್ಥಿತಿಯ ಬೆನ್ನಲ್ಲೇ ನೌಕಾಪಡೆಯಿಂದ ತಾಲೀಮು ಜೋರಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಈಗ ಕಾರ್ಯಾಚರಣೆ ತೀವ್ರ ಒಂದು ಕಡೆ ಆದ್ರೆ ಈ ಬಿಗುವಿನ ಪರಿಸ್ಥಿತಿಯ ಬೆನ್ನಲ್ಲೇ ನೌಕಾಪಡೆಯಿಂದ ಯುದ್ಧದ ತಾಲೀಮು ಜೋರಾಗ್ತಿದೆ. ಅರಬ್ಬಿ ಸಮುದ್ರದಲ್ಲಿ ಕ್ಷಿಪಣಿಯ ಪರೀಕ್ಷೆಯನ್ನ ನಡೆಸಿದೆ ಭಾರತ. ಪಾಕಿಸ್ತಾನ ಉಗ್ರರಿಂದ ಈಗ ಪಹಲ್ಗಾಮ್ನಲ್ಲಿ ಏನ್ ದಾಳಿ ಆಗಿದೆಯಲ್ಲ, ಈ ದಾಳಿಯ ಬೆನ್ನಲ್ಲೇ ಭಾರತೀಯ ಸೇನೆ ಫುಲ್ ಅಲರ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ಅರಬ್ಬಿ ಸಮುದ್ರದಲ್ಲಿ ಕ್ಷಿಪಣಿಗಳ ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಸಂದೇಶಗಳು ನೇರ ಸಿಗ್ತಾ ಇದೆ. ಯುದ್ಧವೇ ಯುದ್ಧ ಅನ್ನುವಂಥದ್ದು. ಈ ಒಂದು ದಾಳಿಗೆ ಸರಿಯಾದಂತ ಪಾಠ ಕಲಿಸಬೇಕು ಅನ್ನೋದಾಗಿ ನೌಕಾಪಡೆಯಿಂದ ಯುದ್ಧದ ಸಮರಾಭ್ಯಾಸ ಪರೀಕ್ಷೆಗಳು ಆಗ್ತಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅರಬ್ಬಿ ಸಮುದ್ರದಲ್ಲಿ ಕ್ಷಿಪಣಿಗಳ ಪರೀಕ್ಷೆ. ನಮ್ಮ ಹತ್ರ ಏನೇನಿತ್ತಲ್ಲ, ಇದು ಸ್ಯಾಂಪಲ್ ಅಷ್ಟೇ, ಸಂದೇಶ ಕಳಿಸ್ತಿರೋದು ನೋಡಿ ಅನ್ನೋದಾಗಿ ಯುದ್ಧಕ್ಕೆ ರೆಡಿ ಆಗ್ತಿರುವಂತ ಚಿತ್ರಣಗಳು ನಿಮ್ಮ ಮುಂದೆ ಬರ್ತಾ ಇದೆ. ನೌಕಾಪಡೆಯಲ್ಲಿ ಸಮರಾಭ್ಯಾಸ, ಯುದ್ಧಾಭ್ಯಾಸಗಳಾಗ್ತಿದೆ. ಏನೇನು ತಯಾರಿಗಳನ್ನು ಮಾಡ್ಕೋಬೇಕು, ಯುದ್ಧದ ತಾಲೀಮುಗಳು ನಡೀತಾ ಇದೆ. ಇದೇ ಬೆಂಕಿ ಜ್ವಾಲೆ ಏನಿದೆಯಲ್ಲ, ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಕುದೀತಾ ಇದೆ. ಭಾರತೀಯರಲ್ಲಿ ಉಗ್ರರನ್ನ ಚೆಂಡಾಡಬೇಕಿರುವಂತ ನಿಟ್ಟಿನಲ್ಲಿ ಬೇಟೆ ಶುರುವಾಗಿರುವಂತ ಎಲ್ಲಾ ಲಕ್ಷಣಗಳು ಈಗಾಗಲೇ ನಮ್ಮ ಮುಂದೆ ಇದೆ. ಮತ್ತಷ್ಟು ಪುಷ್ಟಿ ಕೊಡುವಂತೆ ಅರಬ್ಬಿ ಸಮುದ್ರದಲ್ಲಿ ಯುದ್ಧದ ತಾಲೀಮು ಬಹಳ ಬಿರುಸಿನಿಂದ ಸಾಗ್ತಿದೆ. ಕೇವಲ ನೌಕಾಪಡೆಯಷ್ಟೇ ಅಲ್ಲ, ಭೂಸೇನೆಯಿಂದಲೂ ವಾಯುಪಡೆಯಿಂದಲೂ ಕೂಡ ಸಮರದ ಅಭ್ಯಾಸಗಳು ಆರಂಭ ಆಗಿರುವಂಥದ್ದು. ಸದ್ಯ ನೌಕಾಪಡೆಯಿಂದ ಅರಬ್ಬಿ ಸಮುದ್ರದಲ್ಲಿ ಕ್ಷಿಪಣಿಯ ಪರೀಕ್ಷೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಉಗ್ರರು ಶಂಕಿತ ಭಯೋತ್ಪಾದಕರ ಮನೆಗೆ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಆ ರೀತಿಯಾದಂತ ಕೆಲಸ ಆಗ್ತಿದ್ರೆ ಇತ್ತ ಕಾರ್ಯಾಚರಣೆಗಳು, ತಾಲೀಮುಗಳು ನಡೀತಾ ಇದೆ. हो गया रुको। ಪಾಪರಾಗಿರುವಂತ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ.